ನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಕಾಲಿಕ ಮಳೆಯಿಂದ ಫಸಲು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಲು ರೈತ ಸಂಘ ಮನವಿ. ಭತ್ತ, ಜೋಳ, ಅಡಿಕೆ ಬೆಳೆ ನಷ್ಟ ಮಾಡಿಕೊಂಡ ರೈತರ ಜಮೀನು ಸಮೀಕ್ಷೆ ಮಾಡಿ ಗರಿಷ್ಠ ಪರಿಹಾರ ನೀಡಲು ಶಿವಾನಂದ ಕುಗ್ವೆ, ತೀನಾ ಶ್ರೀನಿವಾಸ್, ವಸಂತ್ ಕುಮಾರ್, ಸುಂದರ್ ಸಿಂಗ್, ಸುರೇಶ್ ಮನವಿ. ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಹೂ ನೀಡಿ ಮಕ್ಕಳಿಗೆ ಸ್ವಾಗತ. ಆಳಸಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಆತ್ಮೀಯ ಸ್ವಾಗತ, ಪುಸ್ತಕ ವಿತರಣೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಸಂಪೂರ್ಣ ಬೆಳೆ ನಾಶವಾಗಿದ್ದು, ತಕ್ಷಣ ಸರ್ಕಾರ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಒತ್ತಾಯಿಸಿ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ, ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ತೀನಾ ಶ್ರೀನಿವಾಸ್, ರೈತ ಸಂಘದ ರಾಜ್ಯ ಸಂಚಾಲಕ ಎನ್.ಡಿ. ವಸಂತ್ ಕುಮಾರ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಸುಂದರ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಂಗಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ಹಾಗೂ ಇನ್ನಿತರರು ಹಾಜರಿದ್ದರು. ಈಗ ಅಕಾಲಿಕ ಮಳೆ ಎಷ್ಟು ಅನಾಹುತ ಮಾಡಿದೆ ಅಂತಂದ್ರೆ, ನಮ್ಮ ರೈತರನ್ನ ಏನು ಇವತ್ತು ಸೆಕೆಂಡ್ ಕ್ರಾಪ್ ಅಂತೇಳಿ ಮಾಡಿದ್ರಲ್ಲ, ಕಾರ್ ಬೇಸಾಯ ಮಾಡಿದ್ದಾರೆ, ಭತ್ತ ಬೆಳೆದಿದ್ದಾರೆ, ಈ ಜೋಳ ಬೆಳೆದಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕೃಷಿ ಜಾಗದಲ್ಲೆಲ್ಲ ಜೋಳ ಬಹಳ ಬೆಳೆದಿದ್ದಾರೆ. 100 ಎಕರೆ 100 ಹೆಕ್ಟೇರ್ ಅಂತ ಹೇಳ್ಬೋದೇನಪ್ಪ. ಒಬ್ಬೊಬ್ಬರೇ 90 ಕ್ವಿಂಟಲ್ 100 ಕ್ವಿಂಟಲ್ ಬೆಳೆದಂತ ರೈತರು ಇವತ್ತು ಈ ಸ್ಥಿತಿ ಬಂದಿದೆ. ಈಗ ಮೊಳಕೆ ಆಗಿದೆ. ಇದಕ್ಕೆ 50-60 ಸಾವಿರ ಎಕರೆ ಖರ್ಚು ಮಾಡಿದ್ದಾರೆ. ಈ ಲಕ್ಷಾಂತರ ಖರ್ಚು ಮಾಡಿದ್ದಾರೆ. ಅದರಲ್ಲಿ 1% ಕೂಡ ಅವರಿಗೆ ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರದ ಗಮನಕ್ಕೆ ತರೋದೇನಂತಂದ್ರೆ, ದಯವಿಟ್ಟು ಸರಿಯಾಗಿ ನಿಮ್ಮ ಅಧಿಕಾರಿಗಳಿಂದ ಸಮೀಕ್ಷೆ ಮಾಡಿಸಿ, ಅವರವರ ಜಮೀನು ಏನಿದೆ ಸಂತ್ರಸ್ತರ ಜಮೀನಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಸರಿಯಾದಂತ ಅವ್ರಿಗೆ ಪರಿಹಾರ ಕೊಡ್ಬೇಕು, ಸೂಕ್ತವಾದಂತ ಪರಿಹಾರ ಕೊಡ್ಬೇಕು. ಅವ್ರ ಕನಿಷ್ಠ ಅವರ ಬೆಳೆದಿರೋ ಬೀಜ, ಅವರ ಹಾಕಿರೋ ಬೀಜ, ಗೊಬ್ಬರ, ಅವ್ರಿಗೆ ಆಳ್ ಖರ್ಚಿದೆಯಲ್ಲ ಅದನ್ನಾರು ಕೊಡ್ಬೇಕು ಸರ್ಕಾರ. ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ನಮ್ಮ ಮಲೆನಾಡು ಭಾಗದಲ್ಲಿ ಅಗತ್ಯ ಏನಿವತ್ತು ಜೂನ್ 10ರಿಂದ ಮಳೆಗಾಲ ಶುರು ಆಗುತ್ತೆ. ಮಾಮೂಲಿ ಯಾವುದು ಮುಂಗಾರು ಮಳೆ ಶುರು ಆಗ್ಬೇಕು. ಆದ್ರೆ ಇವತ್ತು ಬಿತ್ತನೆ ಇರ್ಬೋದು, ಅಥವಾ ಇದನ್ನ ಶುಂಠಿ ನಡೋದಿರ್ಬೋದು, ಮತ್ತೆ ಜೋಳ ಕೊಯ್ಯೋದಿರ್ಬೋದು, ಇವೆಲ್ಲ ಕೆಲಸ ಆಗೋದು ಈ ಮೇ ತಿಂಗಳಲ್ಲೇ. ಈ ಕೆಲಸ ಕಂಪ್ಲೀಟ್ ಹಿನ್ನಡೆ ಆಗಿದೆ. ಎಲ್ಲ ನೀರು ಪಾಲಾಗಿದೆ. ಇವತ್ತು ಇಂಥ ಸ್ಥಿತಿಯಲ್ಲಿ ರೈತರಿಗೆ ಸಾವಿರಾರು ಕುಟುಂಬಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟೋ ಸಾವಿರ ಕುಟುಂಬಗಳು ಇವತ್ತು ಬಹಳ ಇವತ್ತಿನ ಅವರ ಜೀವನ ಕೂಡ ಇವತ್ತು ಬೀದಿ ಬಂದಿದೆ. ಅವರಿಗೆ ಸರ್ಕಾರ ತೀವ್ರವಾಗಿ ಗಂಭೀರವಾಗಿ ತಗೊಂಡು ಅವ್ರ ಬಗ್ಗೆ ಅವ್ರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಆಗಬೇಕು. ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀವಿ. ನಾವು ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ, ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೇ ತಿಂಗಳಿನಲ್ಲಿ ಸಾಧಾರಣವಾಗಿ ಬೇಸಿಗೆ ಇರೋದು ಇಲ್ಲಿ ಮಾಮೂಲು. ಅಂಥದ್ರಲ್ಲಿ ಈ ಸರಿ ಮೇ ತಿಂಗಳಿನಲ್ಲಿ ಧಾರಾಕಾರ ಮಳೆ ಬಂದು ಎಲ್ಲಾ ಬೆಳೆಗಳಿಗೂ ಹಾನಿ. ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ಎಲ್ಲಾ ಬೆಳೆಗಳು ನೆಲ ಕಚ್ಚಿದೆ. ಈ ರೀತಿ ಮೊಳಕೆ ಬಂದಿದೆ. 100 ಕ್ವಿಂಟಾಲು 50 ಕ್ವಿಂಟಾಲು ಹೀಗೆಲ್ಲ ಎಲ್ಲಾ ರೈತರಿಗೂ ಹಾನಿ ಆಗಿದೆ. ಅದಕ್ಕೆ ತಕ್ಷಣ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆದು ಅದಕ್ಕೆ ಎಲ್ಲಾ ರೈತರಿಗೂ ರೈತರೇ, ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದೋ ಹೊತ್ತಿಗೆ ರೈತರದ್ದು ಮಳೆಯಲ್ಲೇ ಜೂಜಾಟ, ರೈತರ ಕಸುಬೆ ಮಳೆಯಲ್ಲೇ ಜೂಜಾಟ, ಮಳೆಯೊಂದಿಗೆ ಜೂಜಾಟ. ಬೇಗ ಬಂದ್ರು ಭಾರಿ ಹಾನಿ ಆಗತ್ತೆ, ತಡ ಆಗಿ ಬಂದ್ರು ಹಾನಿ ಆಗತ್ತೆ, ಜಾಸ್ತಿ ಬಂದ್ರು ಕಡಿಮೆ ಹಾನಿ ಆಗತ್ತೆ, ಕಡಿಮೆ ಬಂದ್ರು ಹಾನಿ ಆಗತ್ತೆ. ಈ ತರ ರೈತರು ಮಳೆಯೊಂದಿಗೆ ಜೂಜಾಟ ಆಡ್ಬೇಕಾಗಿದೆ. ಜೊತೆಗೆ ಏನು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಳ್ತಾ ಇದಾರಲ್ಲ ನಮ್ಮನ್ನ, ಅವರ ಜೊತೆಗೂ ಜೂಜಾಟ ಆಡ್ಬೇಕಾದಂತ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಕೊಡ್ಬೇಕು ಅಂತ ಹೇಳಿ ವರ್ಷಗಟ್ಲೆ ಹೋರಾಟ ಮಾಡಿ ಸಾವಿರಾರು ಜನ ಸತ್ರು. ಕೇಂದ್ರ ಸರ್ಕಾರ ರೈತರ ಪಾಲಿಗೆ ಸತ್ತು ಹೋಗ್ಬಿಟ್ಟಿದೆ. ರಾಜ್ಯ ಸರ್ಕಾರನು ಇದೇ ರೀತಿ ವರ್ತನೆ ಮಾಡ್ತಾ ಇದೆ. ಆಮೇಲೆ ಈಗ ಹಿಂದೆ ಹೋದ ವರ್ಷ ಭತ್ತದ ಬೆಲೆ 3,000 ಕ್ವಿಂಟಲ್ ಇದ್ರೆ ಈ ಸರಿ 2,000 ಕ್ವಿಂಟಲ್ ಆಯ್ತು. ಶುಂಠಿ 3,000 ರೇಟ್ ಇದ್ದಿದ್ದು 2,000ಕ್ಕೆ ಬಂತು. ಎಲ್ಲ ಬೆಳೆಗಳ ಬೆಲೆನೂ ಕುಸಿದೆ. ಅದರ ನಡುವೆ ಗಾಯದ ಮೇಲೆ ಬರೆ ಎಳೆದಂಗೆ ಈಗ ಆರಂಭದಲ್ಲೇ ರೈತ ಈಗ ಮಗು ಹುಟ್ಟಿ ಬೆಳೆಸದ ಮೇಲೆ ಮರಣನಪ್ಪದಂಗೆ ಆಗಿದೆ ರೈತರ ಪಾಲಿಗೆ ಆ ಬೆಳೆಗಳು.
ಇವತ್ತು ಜೋಳವನ್ನ ನಮ್ಮ ರೈತ ಮುಖಂಡರೆಲ್ಲ ಹಿಡ್ಕೊಂಡಿದ್ದಾರೆ. ಜೋಳ ಸಂಪೂರ್ಣ ನಾಶ ಆಗಿದೆ. ಇವತ್ತು ಮುಂಗಾರು ಸುಮಾರು 20 ದಿನದ ಮೊದಲು ಬಂದು ಸಂಪೂರ್ಣ ಇವತ್ತು ಬೆಳೆಗಳು ಮತ್ತೆ ಬೇಸಿಗೆ ಬೆಳೆಗಳು ನಷ್ಟ ಆಗಿದೆ. ರಾಜ್ಯ ಸರ್ಕಾರ ಫ್ರೀ ಭಾಗ್ಯ ಕೊಡ್ತಾ ಇರೋದನ್ನೇ ದೊಡ್ಡ ದೊಡ್ಡ ಜಾಹೀರಾತು ಕೊಡೋದ್ ಬಿಟ್ರೆ ಮಲೆನಾಡಿನಲ್ಲಿ ಮತ್ತೆ ರಾಜ್ಯದಲ್ಲಿ ಮಳೆಯಿಂದ ಹಾನಿಯಾಗಿರೋದ್ರ ಬಗ್ಗೆ ಯಾವುದೇ ರೀತಿ ಸಮೀಕ್ಷೆ ಮಾಡಿಸ್ತೀವಿ ಅಥವಾ ಪರಿಹಾರ ಕೊಡ್ತೀವಿ ಅಂತ ಜಿಲ್ಲಾ ಮಂತ್ರಿ ಆಗ್ಲಿ, ಶಾಸಕರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಹೇಳಿಲ್ಲ. ಇವತ್ತೇನೋ ಸಿಇಒ ಮತ್ತೆ ಡಿಸಿಗಳು ಮೀಟಿಂಗ್ ಕರೀತಾರೆ ಬೆಂಗಳೂರಲ್ಲಿ ಅಂತ ಆಗಿದೆ. ತಕ್ಷಣನೇ ನಮ್ಮ ರೈತರು ಜೋಳ ಬೆಳೆದಿರ್ಬೋದು, ಬೇಸಿಗೆ ಭತ್ತ ಬೆಳೆದಿರ್ಬೋದು, ಎಲ್ಲ ರೈತರ ಬೆಳೆಗಳು ಏನ್ ನುಕ್ಸಾನ ಆಗಿದೆ ತಕ್ಷಣ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು. ರೈತ ನಾಯಕರು ಅಂತ ಹೇಳ್ಕೊಂಡು ಹಸಿರು ಶಾಲ್ ಹಾಕೊಂಡು ರೈತರು ಬೆನ್ನೆಲುಬು ಅಂದು ಒಣ ಪುಕ್ಷಟೆ ಮಾತಾಡೋದು ನಮ್ಮ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಆಡಬಾರ್ದು. ರೈತರಿಗೆ ದುಪ್ಪಟ್ಟು ಬೆಲೆ ಕೊಡ್ತಿದೀವಿ ಅಂತಲ್ಲ, ಪ್ರಧಾನ ಮಂತ್ರಿಗೂ ಜವಾಬ್ದಾರಿ ಇದೆ. ಸಾವಿರಾರು ಕೋಟಿ, ಸುಮಾರು 2.5 ಲಕ್ಷ ಕೋಟಿ ಹಣನ ಯಾರಿಗೆ ಈ ದೊಡ್ಡ ದೊಡ್ಡ ಕಂಪನಿಯವರಿಗೆ, ಕಾರ್ಪೊರೇಟ್ ಕಂಪನಿಯವರಿಗೆ ಅವರೆಲ್ಲ ಲಾಸ್ ಅಲ್ಲಿ ಇದ್ದಾರೆ ಅಂತ ಮನ್ನಾ ಮಾಡಿದ್ದು ನಮ್ಮ ದೇಶದ ದಾಖಲೆಯಲ್ಲಿದೆ. ಸುಮಾರು 10 ಲಕ್ಷ ಕೋಟಿ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ. ಆದ್ರೆ ರೈತರ ಬಗ್ಗೆ ಯಾವುದೇ ರೀತಿ ಉಸಿರು ಬಿಡ್ತಾ ಇಲ್ಲ. ರೈತರ ಬಗ್ಗೆ ಉಸಿರು ಬಿಡದೇ ಇದ್ರೆ ಇವರನ್ನ ಬಹಿಷ್ಕರಿಸಿ ಸಂಘದಿಂದ ಈ ದಿವಸ ಉಪವಿಭಾಗಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ನೀಡಿದ್ದೇವೆ. ಅಕಾಲಿಕ ಮಳೆಯಿಂದ ರೈತರು ಬೆಳೆದಂತ ಜೋಳ, ಶುಂಠಿ, ಭತ್ತ, ಅಡಿಕೆ ಬೆಳೆಗಳು ಬಹಳ ನಷ್ಟ ಆಗಿದೆ. ಈ ಕೂಡಲೇ ಸರ್ಕಾರ ಸರ್ವೆಯನ್ನು ಮಾಡಿಸಿ, ಸಮೀಕ್ಷೆಯನ್ನು ಮಾಡಿಸಿ ಜೋಳ, ಭತ್ತ, ಶುಂಠಿ, ಅಡಿಕೆಗೆ ಹಾನಿಯಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡಲೇ ಪರಿಹಾರವನ್ನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ರೈತರಿಗೆ ಪರಿಹಾರ ಧನವನ್ನ ಕೂಡಲೇ ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ, ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅಂಗಡಿ ಅಂತೇಳಿ ಮಾತಾಡ್ತಿರೋದು. ಇವತ್ತು ನಮ್ಮ ಇಡೀ ಸಾಗರ ತಾಲೂಕಲ್ಲಿ ಮತ್ತೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಈ ಏನು ಅಕಾಲಿಕ ಮಳೆ ಆಗಿ ಸಾಕಷ್ಟು ಜನ ರೈತರು ತುಂಬಾ ಇದರಲ್ಲಿ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಇಲ್ಲಿ ತಳಗುಪ್ಪ ಹೋಬಳಿಯ ಏನೋ ಈ ಜೋಳ ಬೆಳೆದಿರೋ ರೈತರನ್ನೆಲ್ಲ ನಾವು ಒಂದಿಷ್ಟು ಜನರನ್ನ ಇದ್ ಮಾಡಿದೀವಿ. ನಾನು ಕೂಡ ಸಂತೃಪ್ತನೇ ಇಲ್ಲಿ ಜೋಳ ಬೆಳೆದಿರೋದ್ರಲ್ಲಿ. ಈ ತರ ಮೊಳಕೆ ಬಂದಿದೆ. ಒಂದು 15 ದಿವಸದ ಮುಂಚೆನೆ ಈ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಆ ಜೋಳ ಕಟಾವ್ ಮಾಡಿದ್ರೆ ಆ ಗಿಡದಲ್ಲೇ ಕೂಡ ಮೊಳಕೆ ಬಂದಿದೆ. ಮತ್ತೆ ಕಟಾವ್ ಮಾಡಿದ್ದು ಒಣಸಕ್ಕಾಗ್ದೇನೆ, ಬಿಸಿಲಿಲ್ದೇನೆ ಅಲ್ಲೂ ಕೂಡ ಇಟ್ಟಲ್ಲೇ ಕೂಡ ಮೊಳಕೆ ಬರ್ತಾ ಇದೆ. ಇದಕ್ಕೆ ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಈ ಪರಿಹಾರ ಕೊಡ್ಲಿಕ್ಕಾಗಿ ಏನಪ್ಪಾ ಒಂದು ಎಕರೆಗೆ 40 ರಿಂದ 50 ಸಾವಿರ ಇಲ್ಲಿ ಇದಕ್ ಬರುತ್ತೆ, ಏನೋ ಖರ್ಚು ಬರುತ್ತೆ ಬೆಳೆಯೋದಕ್ಕೆ. ಈ ಸರ್ಕಾರಗಳು ಏನೋ ಒಂದು ಪರಿಹಾರ ಅಂತ ಕೊಟ್ರೆ 2,000 3,000 ಈ ತರ ಹಂತದಲ್ಲಿ ಕೊಡ್ತಾರೆ. ನಾವು ಈ ಭತ್ತದ ಪರಿಹಾರದನ್ನ ನೋಡಿದೀವಿ. ಯಾಕಂದ್ರೆ ನಾವು ವರ್ಷ ನಮ್ಮ ಊರುಗಳಲ್ಲೆಲ್ಲ ಇದು ನೆರೆ ಬರುತ್ತೆ. ನೆರೆ ಬಂದಾಗ ಅಲ್ಲಿ ಜಮೀನೆಲ್ಲ ಹೋಗಿರುತ್ತೆ. ಆ ಇದಕ್ಕೆ ಬರೀ 3,000 4,000 ಈ ತರ ಎಲ್ಲ ಕೊಡ್ತಾರೆ. ಆದ್ರೆ ಇಲ್ಲಿ 40,000 50,000 ಗಟ್ಟಲೆ ಖರ್ಚು ಮಾಡಿ ವರ್ಷಗಟ್ಲೆ ನಾವು ಮತ್ತೆ ಇನ್ನೊಂದು ಬೆಳೆ ತೆಗಿಬೇಕಂತಂದ್ರೆ ಮತ್ತೆ 4-5 ತಿಂಗಳು ನಾವು ಕಾಯ್ಬೇಕಾಗತ್ತೆ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜೋಳ ಬೆಳೆದಿರೋ ಗದ್ದೆಯಲ್ಲೇ ನಾವು ಮತ್ತೆ ಭತ್ತ ಬೆಳಿಬೇಕಿತ್ತು. ಆದ್ರೆ ಈ ಸಲ ಭತ್ತ ಬಿತ್ತನೆ ಕೂಡ ಆಗಲ್ಲ. ಅಂದ್ರೆ ಇನ್ನು 4-5 ತಿಂಗಳು ನಮಗೆ ಏನು ಬೆಳೆ ಮತ್ತೆ ಇದು ಏನು ಇರಲ್ಲ. ಹಾಗಾಗಿ ಸರ್ಕಾರಗಳು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಏನು ರೈತರಿಗೆ ಒಂದು ನಷ್ಟವನ್ನು ಕಟ್ಕೊಳ್ಳೋ ಒಂದು ಪರಿಹಾರ ಕೊಡ್ಬೇಕು. ಅದನ್ನ ಒಳ್ಳೆ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಎಸಿ ಅವ್ರ ಹತ್ರ ಬಂದು ಇಲ್ಲಿ ಮನವಿ ಕೊಡ್ತಾ ಇದೀವಿ. ಎಸಿ ಅವರಿಗೆ ನಾವು ನಮ್ಮ ಮನವಿಲಿ ಸಾಕಷ್ಟು ತೊಡಕುಗಳು ಏನೇನಿದೆ ಅದನ್ನೆಲ್ಲ ಹಾಕಿದೀವಿ. ಆದ್ರೆ ಆ ಏನು ಒಂದು ಪರಿಹಾರ ಕೊಡೋದಿದೆಯಲ್ಲ ಅಲ್ಲಿ ಒಂದಿಷ್ಟು ಇದು ಕಂಡೀಷನ್ ನಿಯಮಗಳನ್ನ ಸ್ವಲ್ಪ ಸಡಿಲಗೊಳಿಸಿ ಅವರಿಗೆ ರೈತರಿಗೆ ಇದನ್ನ